ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯವರು ಒಂದು ಆನ್ಲೈನ್ ಜಾಬ್ ಫ್ರಾಡ್ ಹಾಗೂ ಇನ್ವೆಸ್ಟ್ಮೆಂಟ್ ಫ್ರಾಡ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಮೂಲತಃ ಫಿರ್ಯಾದಿದಾರರು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದೂರನ್ನು ಪೊಲೀಸರಿಗೆ ಸೆನ್ ಪೊಲೀಸ್ ಠಾಣೆಗೆ ಕೊಟ್ಟಿದ್ದರು ಆಗ್ನೇಯ ವಿಭಾಗದಲ್ಲಿ. ಅದರಲ್ಲಿ ಅವರನ್ನು ಕೆಲವರು ಈ ಪ್ರಾರಂಭದಲ್ಲಿ ಈ ಪಾರ್ಟ್ ಟೈಮ್ ಜಾಬ್ ಫ್ರಾಡ್ ಅಂತ ನಾವೇನು ಹೇಳ್ತೇವೆ, ಅಂದರೆ ಕೆಲವೊಂದು ಇದಕ್ಕೆ ಆನ್ಲೈನಲ್ಲಿ ರೇಟಿಂಗನ್ನು ಕೊಟ್ಟರೆ ಅದಕ್ಕೆ ನಿಮಗೆ ಇಷ್ಟು ಕಮಿಷನನ್ನು ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಪುಸ್ಲಾಯಿಸಿ ಅವರಿಂದ ಆ ಒಂದು ರೇಟಿಂಗನ್ನು ಮಾಡಿಸಿ ಅದಕ್ಕೆ ಕೆಲವೊಂದು ದುಡ್ಡು ಕೊಟ್ಟ ಹಾಗೆ ಮಾಡಿ ನಂತರದಲ್ಲಿ ಈ ಹಣವನ್ನು ಕೆಲವೊಂದು ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಹೂಡಿದರೆ ದೊಡ್ಡ ಮೊತ್ತದ ಹಣ ಬರ್ತದೆ ಅಂತ ಒಂದು ನಂಬಿಸಿ ಅವರಿಂದ ಹಂತ ಹಂತವಾಗಿ ಸುಮಾರು 12.5 ಲಕ್ಷದಷ್ಟು ಹಣವನ್ನು 14 ಬೇರೆ ಬೇರೆ ಅಕೌಂಟ್ಗಳಿಗೆ ಅವರು ಹಾಕಿಸಿಕೊಂಡಿದ್ದರು. ಇದ್ರ ಬಗ್ಗೆ ದೂರು ದಾಖಲಾದ ನಂತರದಲ್ಲಿ ಪೊಲೀಸರು ಈ ಅಕೌಂಟ್ಗಳ ಜಾಲವನ್ನು ಹಿಡಿದುಕೊಂಡು ಹೋದಾಗ ಒಂದು ಕಳವಳಿಕಾರಿ ಅಂಶ ಕಂಡುಬಂದಿದ್ದು, ಈ ವಿದ್ಯಾರ್ಥಿಗಳನ್ನು ಬಳಸಿ ಈ ರೀತಿಯ ಅಕೌಂಟ್ಗಳನ್ನು ಓಪನ್ ಮಾಡಿಸಿ ಆ ವಿದ್ಯಾರ್ಥಿಗಳಿಂದ ಆ ಅಕೌಂಟ್ನ ಎಲ್ಲ ಕ್ರೆಡೆನ್ಷಿಯಲ್ಸನ್ನು ತೆಗೆದುಕೊಂಡು ನಂತರದಲ್ಲಿ ಈ ಅಕೌಂಟ್ಗಳಿಗೆ ಈ ರೀತಿ ಸೈಬರ್ ವಂಚನೆಯ ಹಣವನ್ನು ಅದರಲ್ಲಿ ಹಾಕಿಸಿಕೊಂಡು ಅದನ್ನು ವಿಡ್ರಾ ಮಾಡ್ತಾ ಇರ್ತಕ್ಕಂತಹ 4 ಜನ ಏಜೆಂಟ್ಗಳು ಕಂಡುಬಂದಿದ್ದು ಅವರನ್ನು ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಎಲ್ಲ 4 ಜನರು ಕೂಡ ರಾಜಸ್ಥಾನ ಮೂಲದವರಾಗಿದ್ದು ಅವರನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಮತ್ತು ಅವರ ಮನೆಗಳನ್ನು ತಪಾಸಣೆ ಮಾಡಿದಾಗ ರಾಜಸ್ಥಾನದ ಉದಯಪುರದಲ್ಲಿ 2 ಆರೋಪಿಗಳು ವಾಸವಾಗಿರ್ತಕ್ಕಂಥ ಒಂದು ಖಾಸಗಿ ಮನೆಯಿಂದ ಈ ಕೃತ್ಯಕ್ಕೋಸ್ಕರ ಉಪಯೋಗ ಮಾಡಿರ್ತಕ್ಕಂಥ ಸುಮಾರು 19 ಮೊಬೈಲ್ ಫೋನ್ಗಳು, 2 ಲ್ಯಾಪ್ಟಾಪ್ಗಳು, 20 ಸಿಮ್ ಕಾರ್ಡ್ಗಳು, ಜೊತೆಗೆ ಈ ರೀತಿ ಬೇರೆ ಬೇರೆ ವಿದ್ಯಾರ್ಥಿಗಳಿಂದ ತೆರೆಸಿರ್ತಕ್ಕಂಥ ವಿವಿಧ ಬ್ಯಾಂಕ್ ಖಾತೆಗಳು, ಸುಮಾರು 34 ಬ್ಯಾಂಕ್ ಪಾಸ್ಬುಕ್ಗಳು, 106 ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು, 39 ಬ್ಯಾಂಕ್ಗಳ ಚೆಕ್ ಬುಕ್ಗಳು ಮತ್ತು ಜೊತೆಗೆ ಸುಮಾರು 75 ಲಕ್ಷ ನಗದು ಹಣವನ್ನು ಪೊಲೀಸರು ಇಲ್ಲಿ ವಶಪಡಿಸಿಕೊಂಡಿರ್ತಾರೆ. ಇದು ಒಂದು ಬೃಹತ್ ಸೈಬರ್ ವಂಚನೆಯ ಜಾಲ ಅಂಥೇಳಿ ಅಂದಾಜಿಸಲಾಗಿದೆ ಮತ್ತು ಈ ಎಲ್ಲ ಅಕೌಂಟ್ಗಳನ್ನು ಈ ರೀತಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಅವರನ್ನು ವಂಚಿಸಲಿಕ್ಕೆ ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದು ತಿಳಿದು ಬಂದಿದೆ.